ಅಜ್ಜಿ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಯಾವಾಗ ಹೋಗ್ಬಿಡ್ತಾ ಇಲ್ಲ. ಬಲ್ ಒಳಗ್ ಬಾ, ಒಳಗ್ ತೆಗ್ಸ್ಕೊಳ್ಳೋಣ ಬಾ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ. ವೆಜಿಟೇಬಲ್ಸ್ ಓಕೆ, ಸೊ ದೀಪ ಮತ್ತು ಯಾನ ಮಲಗಿದ್ದಾರೆ. ಫುಲ್ ಟಯರ್ಡ್ ಆಗಿತ್ತು. ನಾನು ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ಅವಾಗ ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಪ್ರಿಪೇರ್ ಮಾಡಿ. ಟ್ರಿಪ್ಪಿಂದ ಬಂದಮೇಲೆ ಅಂತೂ ಫುಲ್ ಟಯರ್ಡಾಗಿ ಮಲ್ಕೊಂಡ್ಬಿಟ್ಟಿದ್ವಿ. ನಾನು ಎಲ್ಲರೂ ಮಲ್ಕೊಂಡಿದ್ವಿ. ಕಿರಣ್ ಎದ್ಬಿಟ್ಟು ಟೀ ಮಾಡೋಕ್ಕೆ ಹೋಗಿದ್ದಾರೆ. ಸೊ ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಅವ್ರು ರೆಕಾರ್ಡ್ ಮಾಡಿದ್ದಾರೆ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಅದಕ್ಕೆ ರೆಕಾರ್ಡ್ ಮಾಡಿದ್ದವ್ರು ಮೊಬೈಲಲ್ಲಿ ನೋಡಿದ್ನಲ್ಲ, ಸೊ ಅದೇ ಕ್ಲಿಪ್ನ ಹಾಕ್ಬಿಡೋಣ ಅಂತ ಹಾಕಿದ್ದು. ಅದಾದಮೇಲೆ ನನಗಂತೂ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗೆ ನಾವು ಕೂಡ ಎದ್ವಿ. ನನಗೆ ಸ್ವೀಟ್ ಕೂಡ ಮಾಡಿಟ್ಟೇನೇನು ಕೇಳ್ತಾ ಇರ್ತಾಳೆ ಅಂತ. ಹಾಗೆ ಅತ್ತೆ ಮಾವ ಕೂಡ ಬಂದಿದ್ರಲ್ವ, ಸೊ ಮನೆಗೆ. ಹಾಗೆ ನಮ್ಮದು ಎಲ್ಲ ಟ್ರಿಪ್ಪೆಲ್ಲ ಹೋಗಿ ಬಂದಿದ್ದು ಎಲ್ಲ ತೋರಿಸ್ತಾ ಇದ್ವಿ. ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರು ಕುತ್ಕೊಂಡು. ಏನು ಮಾಡ್ತಿದ್ಯಾ? ಸೊ ಸ್ವೀಟ್ನ ರೆಸಿಪಿ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಯೂಟ್ಯೂಬಲ್ಲೂ ಕೂಡ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಹಾಗೆ ಲಗೇಜ್ ಕೂಡ ಎಲ್ಲ ಹಂಗೆ ಇದೆ, ಎಲ್ಲ ಕ್ಲೀನ್ ಮಾಡಬೇಕು, ತೆಗೆದು ವಾಶ್ ಮಾಡೋಕೆ ಹಾಕ್ಬೇಕು. ಎಷ್ಟು ಸರಿ ಆಗುತ್ತೋ ಗೊತ್ತಿಲ್ಲ ವಾಶ್ ಮಾಡೋದು. ಹಾಗೆ ಅತ್ತೆ ಅವರು ಕೂಡ ರಾಜಸ್ಥಾನಕ್ಕೆ ಹೋಗಿದ್ರು. ಸೊ ಅದಕ್ಕೆ ನನಗೆ ಡ್ರೆಸ್ ತೊಗೊಂಬಂದಿದ್ದಾರೆ ಅಲ್ಲಿದ್ದು. ಬೇಡವಾ ನಿನಗೆ ಕೊಟ್ಬಿಡಲ್ಲ ಅಲ್ಲಿ ಅಕ್ಕನಿಗೆ? ಬೇಡವಾ ನಿನಗೆ ಕೊಟ್ಬಿಡಮ್ಮ? ಅಯ್ಯೋ ಅಲ್ಲಿ ನೋಡಲ್ಲಿ ಒಂದ್ಸರಿ ನೋಡಿ ಇಟ್ಕೊಂಡು ನೋಡು, ಎದ್ದೋಳು ಮೇಲೆ ನಿಂತ್ಕೊಂಡು ನೋಡು. ಗುಡ್ಗಲ್ ನಿಂತ್ಕೊಂಡು ಅಲ್ಲಮ್ಮ, ಚೆನ್ನಾಗಿದೆ. ರಾಜಸ್ಥಾನ್ ಹುಡುಗಿನ್ ಮಾಡೋಣ. ನೋಡು ಇದು ಮೇಲೆ. ಕೊಡಿಲ್ ಪೆನ್ ಕೊಡು. ಪಪ್ಪಾಗ ಆಗೋದೇ ಬಿಡ್ಬೇಕು. ಕೊಡು ಪೆನ್ ಬಚ್ಚಿಟ್ಟೋಗ್ತೀನಿ, ಕೊಡಮ್ಮ. ನಾನು ಚುಚ್ಕೊಂತೀಯಾಗಿವು ನಮ್ಮ ಪಪ್ಪ ಕೊಡಲ್ಲ, ಕೊಡು ಹಾಕ್ತೀವಿ. ಏನು ತಿಟ್ಲಿ ಎಲ್ಲ ಪೆನ್ವೇ ತಿಟ್ಲು ಬುಕ್ ಅಲ್ಲ ಇಲ್ಲಿ ಬಾಮ್ಮ ನಿಂತ್ಕೊಂಡು ನೋಡೋಣ. ಅದ್ರ ಮೇಲೆ ಮಿರರ್ ಇದೆ, ಡ್ರೆಸ್ ಮೇಲೆ ಮಿರರ್. ಇಲ್ಲಿ ನೀನ್ ಕಾಣ್ತಾ ಇದೀಯ, ಇಲ್ಲೆಲ್ಲ ಕಾಣ್ತೀವಿ ನೋಡಿ. ನೀನು ನಿಂತ್ಕೊಂಡು ನೋಡೋಣ. ಬೇಡವಾ? ಹೋಗಿ ಬೇರೆ ಯಾರು ಕೊಟ್ಬಿಡ್ತೀವಿ. ಹಂಗಾರೆ ನೋಡಿಕೆ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ. ಮಿರರ್ ಇದೆ, ಇದಿದೆ, ಇದಿದೆ. ಎಷ್ಟು ಚೆನ್ನಾಗಿದೆ. ಇನ್ನೊಂದು ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಮ್ಮ ಆಕೆ ರಾಣಿ. ಕ್ಯಾಮಲ್ ಅಲ್ಲೇ ರಾಣಿ. ಕೈ ಎತ್ತಿದಾಳೆ ನೋಡ್ರಿ ರಾಣಿ ಡ್ಯಾನ್ಸ್ ಮಾಡಕ್ಕೆ. ಈ ಕಡೆ ಒಂದಾಯ್ತು ನೋಡು. ಇದು ಅದೇನದು? ಇವು ವೇಲ್. ಅದು ಹೆಂಗ್ ಹಾಕೊಂತಾರ ವೇಲ್ನ? ದುಪ್ಪಟ್ಟ ಹೆಂಗ್ ಹಾಕೊಳ್ಳೋದು? ಹೆಂಗ್ ಹಾಕೊಳ್ಳೋದು ಗೊತ್ತಿಲ್ಲ. ಮತ್ತೆ ಹಾಕ್ತೀನಿ ಬಾ. ರಾಜಸ್ಥಾನ್ ಹುಡುಗಿ ಏನಮ್ಮ? ರಾಜಸ್ಥಾನ್ ಹುಡುಗಿ. ಕೊಡಮ್ಮ, ಇದಕ್ಕೆ ಹಾಕೋಣ. ಇದು ನಿಮ್ಗೆ ದೊಡ್ಡದಾಗುತ್ತೆ ನೋಡಮ್ಮ. ಕಸ ಗುಡಿಸ್ಕೊಂಡ್ ಬರ್ತೀಯಮ್ಮ. ದಾರ ಇದಕ್ಕೆ ಹಾಕ್ಬೇಕು. ಅವಳಿಗೆ ಡ್ರೆಸ್ ಹಾಕೋಕ್ಕೆ ಎಲ್ಲ ಎಷ್ಟು ಸರ್ಕಸ್ ಮಾಡಿದ್ವಿ. ಆದರೂ ಅವಳು ಮೂಡ್ ಯಾವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಸರಿ ಅದಾದರೂ ಆಗಿಲ್ಲ, ಅಟ್ಲೀಸ್ಟ್ ಅತ್ತೆ ಎಣ್ಣೆ ತೊಗೊಂಬ, ಅವಳಿಗೆ ತಲೆಗೆ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಬಾಸ್ತೀನಿ ಅಂತ ಹೇಳಿ ಕೇಳಿದ್ರು ಕೊಟ್ಟಿದ್ದೀನಿ. ಜುಟ್ಟಾಗ್ತಿದ್ದಾಳ. ಏನಿಲ್ಲ, ಏನಿಲ್ಲ, ಖಾಲಿ ಕೈ. ಸುಮ್ಮನೆ ಹೇಳ್ತಾರೆ. ಖಾಲಿ ಕೈ.
ಸುಮ್ಮನೆ ಬಾ ಅಂದೆ ನಿಮಗೆ. ಸುಮ್ಮನೆ ಅಂದಿದ್ದು. ಅಯ್ಯೋ ನಿಜ ಅನ್ಕೊಂಡ ನೀನು? ನಿಜವಾಗ್ಲೂ ಅನ್ಕೊಂಡ? ಸುಮ್ಮನೆ ಜಡ ಹಾಕಮ್ಮ ನನಗೆ ಏನೇನೋ ಹೇಳ್ತಾರ ಪಾಪ ಅಲ್ಲ. ಏನಿಲ್ಲ ಪಾಪ ಕೊಡು. ಏನಿದು? ಚಾಕ್ಲೇಟ್ ತಿನ್ನೋದು ಜಾಸ್ತಿ ಕಲ್ತಾಳಪ್ಪ. ಕುಕ್ಕೀಸ್ ಕುಕ್ಕೀಸ್ ಅಂತ ಇಷ್ಟನಾ? ಚಾಕ್ಲೇಟ್ ಅಯ್ಯೋ ಅಯ್ಯೋ ಇಷ್ಟನಾ? ಏನು ಜಡ ಹಾಕಲ್ವಾ ಇವಾಗಿನ? ಅಷ್ಟೇ ಬಿಡ್ಲಿಗ. ಅಲ್ಲ ಅರ್ಧದ ಜಡ ಬಿಡೋದೇನಾ? ಹನಿ ಇಲ್ಲ, ಓಟ್ಸ್ ಇದು. ಚೆನ್ನಾಗಿದಾವ. ಬರೀ ಇವೇ ತಿನ್ನುವ, ಮೊಮ್ಮಮ್ಮ ತಿನ್ಬೇಡ, ದೋಸೆ ತಿನ್ಬೇಡ. ಟೀ ಕುಡಿತಿಲ್ಲ ಕಿರ ಸ್ವಲ್ಪ? ಇಟ್ಬಿಟ್ಟಿದ್ದೀನಿ ಅವಾಗಲೇ. ಇಷ್ಟು ಲೋಡ್ ಮಾಡಬೇಕು, ಕ್ಲೀನಿಂಗ್ ಇದೆ. ಟೀಗೆ ಇಟ್ಟಿದ್ದೀನಿ. ಸೊ ನಾವು ಟ್ರಿಪ್ಪಿಂದ ಬಂದು ಒಂದು ದಿನ ಆಗಿತ್ತು. ಸೊ ನೆಕ್ಸ್ಟ್ ಡೇನೇ ಅತ್ತೆ ಮಾವ ಕೂಡ ಬಂದರು. ಯಾಕಂದರೆ ಅವರು ಕೂಡ ಟ್ರಿಪ್ ಹೋಗಿದ್ದರು ಒಂದು ವಾರ ಹಂಗೆ. ಗುಜರಾತ್ ಇದಕ್ಕೆ ಹೋಗಿದ್ರು, ರಾಜಸ್ಥಾನಕ್ಕೆ ಹೋಗಿದ್ರು. ಸೊ ನಾವು ಈ ಸರಿ ಗುಜರಾತ್ ಹೋಗಿದ್ವಿ. ಸೊ ಅವರು ಮುಂಚೆನೇ ಬರಬೇಕಂತ ಅಂದ್ಕೊಂಡಿದ್ರು. ಆಮೇಲೆ ಟ್ರಿಪ್ ಎಲ್ಲ ಹೋಗೋದಿರುತ್ತಲ್ಲ ಮುಗಿಸ್ಕೊಂಡ್ಮೇಲೆ ಬರೋಣ ಅಂತ ಅಂದ್ಕೊಂಡ್ರು. ಏನಕ್ಕೆ ಕೂಡ ಡ್ರೆಸ್ ತೊಗೊಂಡಿದ್ರಲ್ಲ, ಸೊ ಹಾಗೆ ಬಂದು ಡ್ರೆಸ್ ಕೊಟ್ಟಂಗಾಗುತ್ತೆ. ತುಂಬ ದಿನ ಆಗಿತ್ತು ಏನನ್ನ ನೋಡಿ. ಸೊ ಬಂದಿದ್ದರು. ಆ್ಯಕ್ಚುಲಿ ಎಲ್ಲ ಕೆಲಸ ಹಂಗೆ ಪೆಂಡಿಂಗ್ ಇದೆ. ಅವರು ಬಂದಿದ್ದಕ್ಕೇ ನನಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರೋದು. ಇಲ್ಲಾಂದರೆ ನಾನು ಆಲ್ಮೋಸ್ಟ್ ಒಂದು 8 days ಆಯಿತು ಮನೆ ಬಿಟ್ಟು ಹೋಗಿ ಟ್ರಿಪ್ ಅಂತ ಎಲ್ಲ. ಸೊ ಬಂದಮೇಲೆ ಫುಲ್ ಧೂಳಾಗ್ಬಿಟ್ಟಿರುತ್ತೆ. ಅದು ಬೇರೆ ರೋಡ್ ಹತ್ರನೇ ನಮ್ಮದು ಇರೋದಲ್ವಾ ಮನೆ. ಸೊ ಫ್ಲ್ಯಾಟ್ ಇರೋದು. ಸೊ ರೋಡ್ ಇದರಿಂದ ಧೂಳು ಜಾಸ್ತಿ ಬರುತ್ತೆ. ಅದು ಬೇರೆ ಅದು ವರ್ಕ್ ಇದು ವರ್ಕು ಮಾಡ್ತಾನೇ ಇರ್ತಾರೆ. ಏನಾದರೂ ಒಂದು ವರ್ಕ್ ಇದ್ದೇ ಇರುತ್ತೆ. ಸೊ ಜಾಸ್ತಿ ಆಗಿಬಿಟ್ಟಿರುತ್ತೆ. ನನಗೆ ಯೂಟಿಲಿಟಿಲಿ ಮತ್ತು ಬ್ಯಾಲ್ಕನಿಲಿ ನಂಗೆ ಕ್ಲೀನ್ ಮಾಡಿ ಸಾಕಾಗ್ಬಿಟ್ಟಿರುತ್ತೆ. ಅಷ್ಟು ಧೂಳಾಗ್ಬಿಟ್ಟಿದೆ. ಸೊ ಅದು ಬೇರೆ ಏನೋ ಹೋಗ್ತಾ ಇರ್ತಾಳೆ, ಟಚ್ ಮಾಡ್ತಿರ್ತಾಳೆ. ಅದೊಂಥರ ಸಮಾಧಾನನೇ ಇರೋಲ್ಲ. ಸೊ ಹಂಗೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೋತೀನಿ. ಅತ್ತೆ ಮಾವ ಅಥವಾ ನಮ್ಮಮ್ಮ ಅಥವಾ ಯಾರಾದರೂ ಬಂದಾಗ ಅವಾಗೆ ನನಗೆ ಜಾಸ್ತಿ ಟೈಮ್ ಸಿಗೋದು. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತಾ ಇರ್ತೀನಿ. ಆ್ಯಕ್ಚುಲಿ ಇವಾಗ ಯೂಟಿಲಿಟಿ ನೋಡೋಂಗೆ ಇರಲಿಲ್ಲ, ಅಷ್ಟು ಇದಾಗ್ಬಿಟ್ಟಿತ್ತು. ಮಳೆ ಬಂದು ಧೂಳು ಎಲ್ಲ ಗಲೀಜಾಗಿತ್ತು. ಅದು ಕಂಪ್ಲೀಟಾಗಿ ಅದು ಬೇರೆ ಡಿಶ್ ವಾಷರ್ ಮತ್ತು ವಾಷಿಂಗ್ ಮಿಷಿನ್ ಅಡ್ಡ ಇದೆಯಲ್ಲ. ಸೊ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಅಂದ್ಕೊಂಡೆ ಕ್ಲೀನಾಗಿ ಎಲ್ಲ ಲಿಕ್ವಿಡ್ ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ ಆಮೇಲೆ ನೀರು ಫೋರ್ಸಾಗಿ ಹಾಕಿದ್ರೆ ನೀಟಾಗ್ಬಿಡುತ್ತೆ ಅಂತ ಇವತ್ತು ಡಿಸೈಡ್ ಆಗಿಬಿಟ್ಟಿದ್ದೆ. ಸರಿ ಮಾಡಿಬಿಡೋಣ ಅದನ್ನ ಅಂತ. ಸೊ ಸಾಯಂಕಾಲ ಹೆಂಗಿದ್ರು ಅತ್ತೆ ಮಾವ ಏನಾಗೆ ವಾಕಿಂಗ್ ಅಂತ ಹಂಗೆ ಟೆರೇಸ್ಗೆಲ್ಲ ಕರ್ಕೊಂಡು ಹೋಗ್ತಾರಲ್ಲ. ಸೊ ಆ ಟೈಮಲ್ಲಿ ಮಾಡ್ಕೊಂಡ್ರೆ ಆಯಿತು ಅಂತ. ಸೊ ಫಸ್ಟ್ ಕಿಚನ್ದು ಏನೇನಿತ್ತು ಎಲ್ಲ ಪಾತ್ರೆ ಎಲ್ಲ ಲೋಡ್ ಮಾಡಿದೆ. ಸಿಂಕು ಅದು ಮತ್ತು ಸ್ಟವ್ ಎಲ್ಲ ಒರೆಸ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟೇ ನೀವು ನೀಟ್ ಇಟ್ಕೊತೀವಿ ಅಂದರೂ ಅದು ಫುಲ್ ಕಷ್ಟನೇ ಆಗಿಬಿಡುತ್ತೆ. ಮತ್ತು ಹಂಗೇ ಆಗಿಬಿಟ್ಟಿರುತ್ತೆ. ನನಗೆ ಏನಾದರೂ ಟಾಯ್ಸ್ ಎತ್ತಿಟ್ಟು ನನ್ನ ಬೆನ್ನಿದಾಗ್ಬಿಟ್ಟಿರುತ್ತೆ. ಇವಾಗ ಎಲ್ಲ ಆಟ ಆಡ್ತಾ ಇರ್ತಾಳೆ. ಸರಿ ಆಟ ಎಲ್ಲ ಆಗಿರುತ್ತೆ, ಹಂಗೆ ಬಿದ್ದಿರುತ್ತೆ. ಎಷ್ಟೊಂದು ಸರಿ ನಾನು ಗೊತ್ತಿಲ್ಲದೆ ಓಡಾಡ್ತಾ ಕಾಲಿಗೆಲ್ಲ ಚುಚ್ಕೊಂಡ್ಬಿಟ್ಟಿರ್ತೀನಿ. ಅದು ನೋವು ಅಂತೂ ಹೆಂಗೆ ಆಗೋದು ಗೊತ್ತಾ. ಅದಕ್ಕೆ ಅವ್ಳಿಗೆ ಹೇಳ್ತೀನಿ, ಅವಳಿಗೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಆಟ ಎಲ್ಲ ಆಡಿ ಆದಮೇಲೆ ನೀಟಾಗಿ ಎತ್ತಿಟ್ಕೋಬೇಕು ನೀನು, ಮತ್ತು ಎಲ್ಲಿರುತ್ತೆ ಅಲ್ಲಿ ಇಟ್ಬಿಟ್ಟು ಬರಬೇಕು ಅಂತ ಅರ್ಥ ಮಾಡ್ಕೋತಾ ಇದ್ದಾಳೆ. ಬಟ್ ನಾವೇನಾದರೂ ಅದು ಎತ್ತಿಡ್ತಾ ಇದ್ದೀವಿ ಅಂದರೆ ಅವಳು ಸ್ವಲ್ಪ ಟೆನ್ಷನ್ ಆಗಿಬಿಡ್ತಾಳೆ. ಇಲ್ಲ ಅಂದ್ಬಿಟ್ಟು ಮತ್ತೆ ಎಲ್ಲ ಸುರಿದಾಕ್ಬಿಡೋದು ಇದ್ದಿದ್ದಂಗೆ ಹಂಗೆಲ್ಲ ಮಾಡ್ತಾ ಇದ್ದಾಳೆ. ಸೊ ಅದೊಂದೇ ಅದೇ ಕೆಲಸ. ಎಷ್ಟು ಹುಡ್ಕೊಂಡು ಮಾಡಿದ್ರೂ ಸಿಕ್ಕುತ್ತೆ, ಅಷ್ಟು ಕೆಲಸ ಇರುತ್ತೆ ಮನೇಲಿ. ಸೊ ಆಯಿತು, ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಇನ್ನು ಸಾಯಂಕಾಲಕ್ಕೆ ಅದು ಯುಟಿಲಿಟಿದೊಂದು ಮೇಜರ್ ಕೆಲಸ ಇದೆ ಆಯಿತು, ಅದು ಕೂಡ ಮುಗಿಸ್ಕೋಬೇಕು ನಾನು ಇವತ್ತು. ಫುಲ್ ಬ್ಯುಸಿ ಇದ್ದಾಳೆ.
ಅಜ್ಜಿ ತಾತ ಜೊತೆ ಆಟ ಆಡ್ತಾ ಇದ್ದಾಳೆ. ಸೊ ಹಾಗಾಗಿ ನನಗೆ ಟೈಮ್ ಸಿಕ್ಕಿರೋದು. ಹಾಗೆ ಇನ್ನು ಬಟ್ಟೆ ಕೂಡ ಒಂದು 3 ಟ್ರಿಪ್ ಆಗುತ್ತೆ ಅಂತ ಕಾಣುತ್ತೆ. ಯಾಕಂದರೆ ಹೋಗ್ಬೇಕಾದ್ರೇ ಎಲ್ಲ ನೀಟಾಗಿ ವಾಶ್ ಮಾಡಿ ಹೋಗಿದ್ದೆ, ಆದರೂ ಒಂದು ಅರ್ಧ ಇದಾಗ್ಬಿಟ್ಟಿತ್ತು, ಲಾಂಡ್ರಿ ಬಾಸ್ಕೆಟ್ ಫುಲ್ ಆಗಿಬಿಟ್ಟಿತ್ತು. ಸೊ ಇವಾಗ ಬಂದಮೇಲೆ ಇನ್ನೂ 2 ಫುಲ್ ಆಗುತ್ತೆ ಅದು. ಸೊ ಹಾಗಾಗಿ ಒಂದು 3 ಇಂದ 4 ಟ್ರಿಪ್ ಆಗುತ್ತೆ ಬಟ್ಟೆ. ಸೊ ಅದು ಕೂಡ ಎಲ್ಲ ವಾಶ್ ಮಾಡೋಕೆ ಹಾಕಬೇಕು. ಅದು ಬೇರೆ ಯುಟಿಲಿಟಿಲಿ ನಮಗೆ ಅಪಾರ್ಟ್ಮೆಂಟಲ್ಲಿ ಇದೊಂದು ಪ್ರಾಬ್ಲಮ್, ಬಟ್ಟೆ ಜಾಸ್ತಿ ಇದ್ದರೆ ಒಣಗಾಕೋಕ್ಕೆ ಅದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ 1 ಟ್ರಿಪ್ ಹಾಕಿ ಮತ್ತೆ ಅದು ಒಣಗಿದ ಮೇಲೆ ತೆಗೆದು ಇನ್ನೊಂದ್ಸರಿ ಹಾಕಬೇಕು. ನನಗೆ ಟೆರೆಸ್ಗೆ ಎಲ್ಲ ಹೋಗಿ ಒಣಗಾಕೋಷ್ಟು ಪೇಷನ್ಸ್ ಇಲ್ಲ. ಸೊ ಇಲ್ಲೇ ಎಷ್ಟಾಗುತ್ತೆ ಅಷ್ಟು ಒಣಗಾಕೊಂತೀನಿ ಅಷ್ಟೇ. ಟೆರೆಸ್ಗೆ ಹೋದರೆ ಸಡನ್ನಾಗಿ ಯಾವಾಗ ಏನು ಗೊತ್ತಾಗಲ್ಲ, ಹೋಗಿ ಮಳೆ ಬಂದರೆ ಓಡೋಗಬೇಕು, ಮತ್ತು ಬಟ್ಟೆ ಬಿದ್ದೋಗಿರುತ್ತೆ ಕೆಳಗೆ, ಏನಾಗಿರುತ್ತೆ ನನಗೆ ಅದೊಂಥರ ಕಂಫರ್ಟ್ ಅನಿಸಲ್ಲ. ಸೊ ಹಾಗಾಗಿ ಸ್ವಲ್ಪ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಯುಟಿಲಿಟಿಲೇ ಎಲ್ಲ ಬಟ್ಟೆನ ವಾಶ್ ಮಾಡಿಕೊಂಡು ಇಲ್ಲೇ ಡ್ರೈ ಮಾಡ್ಕೊಬಿಡ್ತೀನಿ. ಸೊ ಆ್ಯಕ್ಚುಲಿ ಅನ್ಕೋತಾ ಇದ್ದೀನಿ, ಡಿಶ್ ವಾಷರ್ ಇದೆ ಮತ್ತು ಕಸ ಗುಡ್ಸೋಕ್ಕೆ ಕ್ಲೀನಮ್ಮನೂ ಇದೆ. ಅದಿದ್ರೂ ಒಂದೊಂದು ಸರಿ ಕಷ್ಟ ಆಗಿಬಿಡುತ್ತೆ. ಎಲ್ಲ ಒಬ್ಬಳೇ ಮ್ಯಾನೇಜ್ ಮಾಡ್ಕೋಬೇಕು ಅಂದಾಗ ಅಡುಗೆ ಮಾಡ್ಕೋಬೇಕು, ಲೋಡ್ ಮಾಡಬೇಕು ಪಾತ್ರೆ, ಆಮೇಲೆ ಕಸ ಹೊಡೆದು ಅದು ಆಗಿದ್ದು ಅದು ಕ್ಲೀನ್ ಮಾಡ್ಕೋಬೇಕು. ಅದು ಅನ್ಕೋತೀವಿ ಈಸಿ ಎಲ್ಲ ಆಗಿಬಿಡುತ್ತೆ ಅಂತ, ಬಟ್ ಮನುಷ್ಯರು ಮಾಡೋಷ್ಟು ಇದಿರಲ್ಲ ಅದು. ಬಟ್ ಡಿಶ್ ವಾಷರ್ ಎಲ್ಲ ತುಂಬ ಚೆನ್ನಾಗೇ ಮಾಡುತ್ತೆ, ಬಟ್ ಅದು ಲೋಡ್ ಮಾಡಬೇಕು, ಕರೆಕ್ಟಾಗಿ ಇಡಬೇಕು, ಇಲ್ಲಾಂದರೆ ನೀಟಾಗಲ್ಲ. ಒಂದೊಂದ್ಸರಿ ಉಲ್ಟಾ ಬಿದ್ದುಬಿಟ್ರೆ ನೀಟಾಗಲ್ಲ, ತುಂಬಾ ಇರುತ್ತೆ. ನನಗೆ ಎನರ್ಜಿನೇ ಅಷ್ಟೊಂದು ಇರಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಅನ್ಕೋತಾ ಇದ್ದೀನಿ, ನೋಡೋಣ ಒಂದ್ಸರಿ ಹೆಲ್ಪ್ಗೆ ಯಾರಿಗಾದ್ರೂ ನೋಡೋಣ ಅಂತ. ಜಸ್ಟ್ ನನಗೇನಿಲ್ಲ, ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆಗಿದ್ರೆ ಸಾಕು, ಬೇರೆ ಎಲ್ಲ ನಾನೇ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಅನ್ಕೋತಾ ಇದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ಸಾಯಂಕಾಲಕ್ಕೆ ಮಾವ ಆಚೆ ಹೋಗಿದ್ರಲ್ಲ, ದಾಬೇಲಿ ಅದು ಏನೋ ಚಾಟ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ತೊಗೊಂಬಂದಿದ್ರು, ಕಚೋರಿ ಎಲ್ಲ. ಸೊ ಅದು ತಿನ್ಕೊಂಡ್ವಿ. ಅದಾದಮೇಲೆ ನಂದು ಅದೇ ಕೆಲಸದಲ್ಲೇ ಆಗ್ಬಿಟ್ಟಿತ್ತು, ಬಾಲ್ಕನಿ ಯುಟಿಲಿಟಿ ಎಲ್ಲ ಕ್ಲೀನ್ ಮಾಡೋದ್ರಲ್ಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಬಟ್ಟೆದು ಅದು ಇದೆಲ್ಲ ಜಾಸ್ತಿ ಇತ್ತು ಅಂತ. ಸೊ ನೆಕ್ಸ್ಟ್ ಡೇ ಇದು ಅತ್ತೆ ರೆಡಿ ಮಾಡ್ತಾ ಇದ್ದಾರೆ. ಏನಾಗಿ ಫುಲ್ ಸ್ವಲ್ಪ ಅವಳದು ಮೂಡ್ ಯಾವಾಗ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ. ನಿನ್ನೆ ಎಷ್ಟು ಕಷ್ಟಪಟ್ರು ಅವಳು ಬಟ್ಟೆನೇ ಹಾಕ್ಕೊಂಡಿಲ್ಲ. ಇವತ್ತು ಏನೋ ಗೊತ್ತಿಲ್ಲ, ಒಂದು ಒಳ್ಳೆ ಇದರಲ್ಲಿ ಇದ್ದಾಳೆ, ಜೋಶಲ್ಲಿ. ಸೊ ಅದಕ್ಕೆ ಬೇಗ ರೆಡಿ ಮಾಡಿ ಒಂದು ಸ್ವಲ್ಪ ಫೋಟೋಸ್ ತೆಗಿಯೋಣ ಅಂತ. ಸೊ ಅತ್ತೆ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಸೊ ಫೋಟೋಸ್ ಎಲ್ಲ ತೆಗಿತಾ ಇದ್ದೀನಿ. ಹಾಗೆ ಮಡಿಕೆ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನ್ನ ಹತ್ರ ಇತ್ತಲ್ವ ಅಡುಗೆ ಮನೇಲಿ, ಅದೇ ತೊಗೊಂಡು ಕೊಟ್ಟಿದ್ದೀನಿ. ಹೇಳಿದ ಮಾತು ಕೇಳ್ತಾಳೆ, ಅದು ಡಿಪೆಂಡ್ಸ್ ಆಯಿತಾ. ಎಲ್ಲ ಇನ್ನೂ ಜಾಸ್ತಿ ಜನ ಇದ್ಬಿಟ್ರಂತರೂ ನನ್ನ ಮಾತಂತರೂ ಕೇಳೋದೇ ಇಲ್ಲ, ನಾನು ಏನು ಹೇಳಿದ್ರು ಇಲ್ಲ ಅನ್ನೋ ಥರನೇ ಇರ್ತಾಳೆ. ಸೊ ಚೆಂದ ಕಾಣ್ತಾ ಇತ್ತು ಡ್ರೆಸ್, ಅದಕ್ಕೆ ಒಂದಷ್ಟು ಫೋಟೋಸ್ ಎಲ್ಲ ತೆಗೆದಿದ್ದೀನಿ. ಈ ವಿಡಿಯೋ ಎಂಡಲ್ಲಿ ನಾನು ಫೋಟೋಸ್ ಕೂಡ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಒಳಗೆ ಬಾ, ಒಳಗೆ ತೆಗ್ಸ್ಕೊಳ್ಳೋಣ ಬಾ, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಕಿರಣ್ ಅಲ್ಲಿದ್ಕಾ ಮಿಡಲ್ ಬಾ, ಇನ್ನ ಮಿಡಲ್. ಸೊ ಹಂಗೂ ಹಿಂಗೂ ಮಾಡಿ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀವಿ. ಚೆಂದ ಬಂದಿದೆ, ಚೆನ್ನಾಗಿ ಕಾಣ್ತದ್ಲಿ. ಈ ಥರ ಎಲ್ಲ ರೆಡಿ ಮಾಡಿಸಿ ಎಲ್ಲ ತೆಗೆಸ್ಕೊಂಡು ಅವಳಿಗೆ ಫುಲ್ಲು ನೈಸ್ ಹೊಡಿಬೇಕು. ಸೊ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಮ್ಮ ಮೈಸೂರಿಂದ ಅತ್ತೆ ಮಾವ ಕೂಡ ಬರ್ತಾ ಇದ್ದಾರಂತೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವರು ಕೂಡ ಬರ್ತಾರೆ. ಸೊ ಬೇಗ ರೆಡಿಯಾಗಿ ಆಚೆ ಹೋಗೋಣ ಅಂತ ಹೇಳಿದ್ರು. ಅಂದರೆ ನಮ್ಮದು ಆ್ಯನಿವರ್ಸರಿ ದಿನ ನಮ್ಮ ಅತ್ತೆ ಮಾವ ನಮಗೆ ಏನು ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ಸರಿ ಆಚೆ ನಾವು ನಿಮಗೆ ಲಂಚ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ರೆಡಿಯಾಗಿದ್ದೀವಿ, ಆ್ಯನಿವರ್ಸರಿಗೋಸ್ಕರ ನಮಗೆ ಅತ್ತೆ ಮಾವ ಟ್ರೀಟ್ ಕೊಡ್ತಾ ಇರೋದು. ಕಿರಣ್ ರೆಡಿ ನೀನು? ವಾಚ್ ಅಲ್ಲಿ ಡ್ರಾರ್ ಇಟ್ಟಿದೆ ನೋಡು, ಟೀಪೈ. ಏನು ತಿಂದೆ ನೀನು ಅಲ್ಲಿ ಹೋಗಿದ್ದಲ್ಲಮ್ಮ ಟ್ರಿಪ್ಗೆ? ಏನು ತಿಂದೆ ನೀನು? ಇಲ್ಲ ಹೇಳ್ತಾಳೆ. ಇವಾಗ ಏನು ತಿಂತೀಯಾ? ವೆಜಿಟೇಬಲ್ಸ್ ತಿಂತೀಯಾ? ವೆಜ್ ಕಬಾಬ್ ತಿಂತೀಯಾ? ಕೇಳ್ಕೊಂಡಿದ್ದಾಳೆ. ನಂಗೆ ಬೇಡಮ್ಮ. ಆ ಡ್ರೆಸ್ಸಲ್ಲೇ ಕಷ್ಟಪಟ್ಟು ಹಾಕಿ ಎಲ್ಲ ರೆಡಿ ಮಾಡಿ ಫೋಟೋ ತೆಗೆದಿದ್ದು. ಆಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಮತ್ತೆ ಒಂದು ರೌಂಡ್ ಸರ್ಕಸ್ ಆಯಿತು. ಸೊ ಹಂಗೂ ಹಿಂಗೂ ರೆಡಿ ಮಾಡಿ ಕರ್ಕೊಂಬಂದಿದ್ದೀವಿ. ಬೊಟ್ಟೆಲ್ಲ ಹಂಗೆ ಇದೆ, ಹಂಗೆ ಕರ್ಕೊಂಬಂದಿದ್ದೀವಿ. ಆಮೇಲೆ ಇಲ್ಲಿ ನನಗೂ ಕೂಡ ಸಪ್ರೇಟಾಗಿ ಪ್ಲೇಟ್ ಬೇಕು ಅಂತ ಅವ್ರ ಹತ್ರ ಕೇಳಿ ಸಪ್ರೇಟಾಗಿ ಪ್ಲೇಟ್ ಇಡ್ಸ್ಕೊತಾ ಇದ್ದಾಳೆ. ಒಂದೇ ಸರಿ ಆಫರ್ ತಗೋ.
ಅಪ್ಪನ ಮಾತ್ರ ರಾತ್ರಿ ತಿಂದಿದ್ದೀವಿ, ಅವ್ನು ಬರ್ತಾನೆ ಇಲ್ಲ. ಹೋಗಮ್ಮ ಪಪ್ಪನ ಕರ್ಕೊಂಬರೋದು, ಬಿಸಿದೆಲ್ಲ ಆರೋಗುತ್ತಂದ್ರೆ. ಬಿಸಿದ್ಯಾ? ಹೇಗಿದೆ? ಚೆನ್ನಾಗಿದ್ಯಾ? ಬೇಬಿ ಕಾರ್ನ್ ಎಲ್ಲ ಕಚ್ಚಬಾರ್ದು ಬೇಡಮ್ಮ, ಉಯಿರುತ್ತದು. ಬರ್ತಾಳೆ ನೋಡಿ. ಏನ್ ಮಕ್ಕ ಹಂಗೆ ಅಳ್ಬಿಡ್ತು. ಅವಳಿಗಿಲ್ಲ. ನೀನ್ ತಿಂದಿಲ್ಲ ಮಮ್ಮ. ಯಾರು ತಿಂದ್ರು ಅವ್ರಿಗೆ ಮಾತ್ರ ಕೊಟ್ರು ನೋಡು. ಮೆಲ್ಟ್ ಆಗಿದೆ ಬಿಡಿ, ಸಾಕು. ನಾಳೆ ಬಾ ನೀನು, ಅಜ್ಜಿ ಎಲ್ಲ ನಾಳೆ ಬಾ. ಸೊ ಆಚೆ ಎಲ್ಲ ಲಂಚ್ ಮಾಡಿಕೊಂಡು ಮನೆಗೆ ಬಂದ್ವಿ. ಟೀ ಮಾಡಿದ್ದೀನಿ. ಅತ್ತೆ ಮಾವ, ಮೈಸೂರು ಅತ್ತೆ ಮಾವ ಅಲ್ಲಿದ್ದಾನೆ, ಅವ್ರು ರಿಟರ್ನ್ ಹೋದ್ರು. ಸೊ ಇಲ್ಲಿದ್ದ ನಾವು ಮನೆಗೆ ಬಂದು ಟೀ ಮಾಡ್ಕೊಂಡಿದ್ದೀವಿ. ಅತ್ತೆ ಹೆಂಗೂ ನೈಸ್ ಹೊಡೆದು 2 ಜಡೆ ಹಾಕ್ತಾ ಇದ್ದಾರೆ. ನನಗೆ ಎಲ್ಲ ಎಣ್ಣೆ ಹಚ್ಚಿ. ಹಾಗೆ ಮಾವ ಅವ್ರು ಬರಬೇಕಾದ್ರೆ ಕೇಕ್ ಎಲ್ಲ ತೊಗೊಂಬಂದಿದ್ದಾರೆ ನನಗೆ, ಮತ್ತು ತಿನ್ನೋಕ್ಕಾಗುತ್ತೆ ಅಂತ. ಹಾಗೆ ಮಾವಾಗಿದ್ದು ಹಾಗಲಕಾಯ್ದು ಚಿಪ್ಸ್ ಬರುತ್ತಲ್ಲ, ಅದು ಕೂಡ ತೊಗೊಂಬಂದಿದ್ದಾರೆ. ಸೊ ಹಾಗೆ ಕಿರಣ್ಗೆ ಸ್ವಲ್ಪ ಹುಷಾರಿರಲಿಲ್ಲ 3-4 ದಿನದಿಂದ. ಅದು ಸ್ವಲ್ಪ ಕೋಲ್ಡ್ ಆಗಿ ಅದು ಡ್ರೈ ಕಾಫ್ ಎಲ್ಲ ಬರೋದು ಆ ಥರ ಎಲ್ಲ ಆಗ್ತಾಯಿತ್ತು. ಜಾಸ್ತಿ ರಾತ್ರಿ ಎಲ್ಲ ಕೆಮ್ಮೋದು ಹಂಗೆಲ್ಲ ಆಗಿಬಿಡುತ್ತೆ. ಸೊ ಹಾಗಾಗಿ ಅವರು ಆನ್ಲೈನ್ ಕನ್ಸಲ್ಟೇಷನ್ ಎಲ್ಲ ತೊಗೊಂಡಾಗ ಅವ್ರು ಹೇಳಿದ್ದಾರೆ ಒಂದ್ಸರಿ ಯಾವುದಕ್ಕೂ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬಿಡಿ ಅಂತ. ಸೊ ಹಾಗಾಗಿ ಮನೆಗೆ ಬಂದಿದ್ದಾರೆ ಬ್ಲಡ್ ಟೆಸ್ಟ್ಗೆ ಅಂತ. ಏನಂತೀಗ? ಏನು ಮಾಡ್ತಿದ್ದಾರೆ? ಯಾರಿಗೆ? ಯಾರಿಗೆ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ? ಯಾಕೆ? ಯಾರಿಗೆ? ಹೌದಾ? ನೀನು ಮಾಡಿಸ್ಕೊಂತ ಇಂಜೆಕ್ಷನ್? ಚಾಕ್ಲೇಟ್ ತಿಂದಿಯಲ್ಲ? ಚಾಕ್ಲೇಟ್ ತಿಂದರೆ ಮಾಡ್ತಾರೆ ಅವರು. ಬೇಡ ಬೇಡ ಅಂದ್ರೆ ನೋಡ್ ಬಾಯಲ್ಲಿ ಬಾಲಿಯಾ ಸೊ ನನಗಂತೂ ಫುಲ್ ಭಯನೇ ಆಗ್ಬಿಡ್ತು ಇಂಜೆಕ್ಷನ್ ಅಂದರೆ. ಪ್ರೆಗ್ನೆಂಟ್ ಅಂತ ಗೊತ್ತಾದ್ರಿಂದ ಅಭ್ಯಾಸ ಆಗ್ಬಿಟ್ಟಿದೆ ಇನ್ನು ಇದು ನನಗೆ. ಸೊ ಅತ್ತೆ ಮಾವ ಕೂಡ ನೆಕ್ಸ್ಟ್ ಡೇ ಅವ್ರು ರಿಟರ್ನ್ ಹೋಗ್ತಾ ಇದ್ದಾರೆ ಮನೆಗೆ. ಏನು ಮಾಡ್ತಾ ಇದೀಯಾ? ಅಜ್ಜಿ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಯಾವಾಗ ಬಿಡ್ತಾ ಇಲ್ಲ. ರಾಜಸ್ಥಾನ್ ಬ್ಯಾಗ್ ಅದು. ಏನಂದರುನು ಹಾಗೆ
ಈಗ ಎಲ್ಲ ಟಾಯ್ಸ್ ಟೆಸ್ಟ್ ಮಾಡ್ತಿದ್ದಾಳೆ. ಏನ್ ಮಾಡ್ತಿದ್ಯಾ? ಅದೆಲ್ಲದಕ್ಕೂ ಸೆಲ್ ಬೇಕಮ್ಮ, ಎಲ್ಲದಕ್ಕೂ ಸೆಲ್ ಬೇಕು. ಬಿಡು, ಅದು ಯಾವುದು ಬೇಡ. ಬಾ ನಡಿ ನಡಿ, ಬೀಳತ್ತೆ. ಏನ್ ಬೇಕು ನಿಮ್ಗೆ? ಅಲ್ಲೇ ಮೇಲ್ಗಡೆ, ನಿನ್ ತಲೆ ಮೇಲೆ. ಹಾ, ಈ ಕಡೆಗೆ. ಹಾ, ಅಲ್ಲೇ. ಹಾ, ಕರೆಕ್ಟ್. ಯೆಸ್, ಗುಡ್ ಗರ್ಲ್. ಎಲ್ಲದಕ್ಕೂ ಸೆಲ್ ಹಾಕ್ಬೇಕು. ಕರೆಕ್ಟ್. ಏನದು? ಹೋಗುತ್ತೆ, ಹಂಗೆ ಹೋಗಲ್ಲ, ತಳ್ಬೇಕು. ಅಷ್ಟೇ. ಅಲ್ಲೇ ಇಟ್ಟು, ಎಲ್ಲಿತ್ತದು? ಆಯ್ತಾ? ಹಾ, ಸೊ ಅಷ್ಟೇ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸೊ ದಟ್ ನೀವು ಮಿಸ್ ಮಾಡೋದೇ ಇಲ್ಲ. ಸೊ ಮತ್ತೆ ಡೈಲಿ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ.